ನಮಸ್ಕಾರ. ಮುಖ್ಯಾಂಶಗಳು. ಗುಜರಾತ್ನ ಗಾಂಧಿನಗರದಲ್ಲಿ ಜಾಗತಿಕ ವಾಣಿಜ್ಯ ಪ್ರದರ್ಶನಕ್ಕೆ ಚಾಲನೆ. ಆರೋಗ್ಯ ಕ್ಷೇತ್ರದಲ್ಲಿ 4.5 ವರ್ಷದಲ್ಲಿ ಗಣನೀಯ ಸುಧಾರಣೆ. ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯ ರಾಜಕೀಯ ಬೆಳವಣಿಗೆ. ಬೆಂಗಳೂರಿನಲ್ಲಿ ನಾಳೆ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ ನಿರಾಧಾರ. ಬಿಎಸ್ ಯಡಿಯೂರಪ್ಪ. ಸರ್ವರಿಗೂ ಸಾಮಾಜಿಕ ನ್ಯಾಯ ಒದಗಿಸಲು ಸರ್ಕಾರ ಬದ್ಧ. ಸಮಾಜ ಕಲ್ಯಾಣ ಇಲಾಖೆಗೆ 29,000 ಕೋಟಿ ರೂಪಾಯಿ ಹಂಚಿಕೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಸಮಾಜದ ಒಳಿತಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ಬಳಕೆಯಲ್ಲಿ ಭಾರತ ಅಗ್ರೇಸರ. ಡಾಕ್ಟರ್ ಜಿತೇಂದ್ರ ಸಿಂಗ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಗಾಂಧಿನಗರದಲ್ಲಿ ವೈಬ್ರೆಂಟ್ ಗುಜರಾತ್ ಶೃಂಗಸಭೆಯ 9ನೇ ಆವೃತ್ತಿಯ ಭಾಗವಾದ ಜಾಗತಿಕ ವಾಣಿಜ್ಯ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. मंच उपलब्ध कराने के साथ साथ सरकार इस रूप में करना या 25 सेक्टर्स जो हम मेक इन इंडिया के बात कर रहे हैं, ये सारे चीजें जो है हम बहुत बार बात करते हैं, बढ़ावा दिया। बिल्कुल, देखिए जैसे ही मेक इन सहयोग और ठीक है एक स्पर्धा का भी बिल्कुल बिल्कुल और प्रधानमंत्री वहां पे एक तरह से बड़ा ट्रेड शो, ग्लोबल ट्रेड शो पे है कि जब न्यू इंडिया का सपना भारत पूरा. ನಂತರ ಮಳಿಗೆಗಳಿಗೆ ತೆರಳಿದ ಪ್ರಧಾನಿ ಪ್ರದರ್ಶನಕ್ಕೆ ಇಟ್ಟಿರುವ ಉತ್ಪನ್ನಗಳನ್ನು ಖುದ್ದು ವೀಕ್ಷಿಸಿ ವಿವರ ಪಡೆದರು. ಗುಜರಾತ್ ರಾಜಧಾನಿ ಗಾಂಧಿನಗರದ ವಸ್ತು ಪ್ರದರ್ಶನ ಮೈದಾನದಲ್ಲಿ ನಿರ್ಮಿಸಿರುವ 2 ಲಕ್ಷ ಚದರ ಮೀಟರ್ ಪ್ರದೇಶದಲ್ಲಿ ಜಾಗತಿಕ ವಾಣಿಜ್ಯ ಪ್ರದರ್ಶನ ನಡೆಯುತ್ತಿದೆ. ಈ ಪ್ರದರ್ಶನದಲ್ಲಿ 25ಕ್ಕೂ ಹೆಚ್ಚು ಕೈಗಾರಿಕೆ ಮತ್ತು ವಾಣಿಜ್ಯ ವಲಯ ಭಾಗಿಯಾಗಿವೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯಕ್ಕೆ ಉತ್ತೇಜನ ನೀಡುತ್ತದೆ ಎಂದೇ ನಿರೀಕ್ಷಿಸಲಾದ ಈ ಪ್ರದರ್ಶನಕ್ಕೆ 1,500 ಸಾಗರೋತ್ತರ ಮತ್ತು ದೇಶೀಯ ಖರೀದಿದಾರರು ಭೇಟಿ ನೀಡುವ ನಿರೀಕ್ಷೆ ಇದೆ. ಇದೇ ಮೊದಲ ಬಾರಿಗೆ ಆಫ್ರಿಕಾ ದೇಶಗಳಿಗೆ ಪ್ರತ್ಯೇಕ ಮಳಿಗೆ ನೀಡಲಾಗಿದ್ದು, ಆಫ್ರಿಕಾ ದೇಶಗಳ ಉತ್ಪನ್ನಗಳು ಪ್ರದರ್ಶನಗೊಂಡಿವೆ. ಹೈದರಾಬಾದ್ನಲ್ಲಿ ಪ್ರಧಾನಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಉದ್ಘಾಟಿಸಿದರು. ನಂತರ ಅವರು ಅತ್ಯಾಧುನಿಕ ಸುಸಜ್ಜಿತ ಸಾರ್ವಜನಿಕ ಆಸ್ಪತ್ರೆ, ಏರ್ ಆಂಬ್ಯುಲೆನ್ಸ್ ಸೇವೆಯನ್ನು ಒಳಗೊಂಡಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದ ಸ್ಫೂರ್ತಿ ಪಡೆದು ಕಾಗದ ರಹಿತವಾಗಿದೆ ಎಂದರು. ಆಯುಷ್ಮಾನ್ ಭಾರತ ಯೋಜನೆಯಡಿ ಈ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಒದಗಿಸಲಾಗುವುದು ಎಂದರು. ಅಹಮದಾಬಾದ್ ನಗರ ಪಾಲಿಕೆಗೆ ಸ್ವಚ್ಛತೆ ಮತ್ತು ಆರೋಗ್ಯ ಸೇವೆ ಪ್ರಥಮ ಆದ್ಯತೆಯಾಗಿದೆ ಎಂಬುದನ್ನು ಈ ಆಸ್ಪತ್ರೆ ಸಾಬೀತುಪಡಿಸುತ್ತದೆ ಎಂದರು. ಕೇಂದ್ರ ಸರ್ಕಾರ ಬಡವರಿಗೆ ಕೈಗೆಟುಕುವ ದರದಲ್ಲಿ ಔಷಧ ಪೂರೈಸಲು ಜನೌಷಧಿ ಯೋಜನೆ ಜಾರಿಗೆ ತಂದಿದ್ದು, ತಮ್ಮ ಸರ್ಕಾರ ವೈದ್ಯಕೀಯ ಕಾಲೇಜುಗಳ ಹಾಗೂ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಸಂಖ್ಯೆಯನ್ನು ಹೆಚ್ಚಳ ಮಾಡಿದೆ ಎಂದರು. 2014ರಿಂದ ಈಚೆಗೆ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ಆಗಿರುವ ಗಣನೆಗಳನ್ನು ಅವರು ವಿವರಿಸಿದರು. ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮೊದಲಾದವರು ಹಾಜರಿದ್ದರು. निर्माण में अपना योगदान दिया। जब वे इस नगर के अध्यक्ष थे, मेयर थे, उस समय भी स्वच्छता और स्वास्थ्य ये अहमदाबाद म्युनिसिपल कॉर्पोरेशन का उस समय म्युनिसिपालिटी हुआ करती थी, एक प्राइम एजेंडा हुआ करता। और सरदार साहब की आत्मा जहां भी होगी, जिस शहर से उन्होंने अपना राजनीतिक दायित्व का प्रारंभ किया था, उस शहर का इस प्रकार से फलना फूलना, ऐसी बड़ी अस्पताल बनना, सरदार साहब जहां होंगे वहां उनके आत्मा को जरूर शांति मिलती है. ರಾಜ್ಯದಲ್ಲಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿರುವ ಸಭೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಪಕ್ಷದ ಎಲ್ಲ ಶಾಸಕರಿಗೂ ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಈ ಸಭೆಗೆ ಶಾಸಕರು ಹಾಜರಾಗದಿದ್ದರೆ ಅವರ ಅನುಪಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಪಕ್ಷದ ಸದಸ್ಯತ್ವವನ್ನು ಸ್ವ ಇಚ್ಛೆಯಿಂದ ಬಿಡಲು ಇಚ್ಛಿಸಿರುವವರೆಂದು ಪರಿಗಣಿಸಿ ಭಾರತೀಯ ಸಂವಿಧಾನದ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳಲಾಗುವುದು ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಈ ಮಧ್ಯೆ ಕೆಪಿಸಿಸಿ ವಕ್ತಾರ ಬಿಎಲ್ ಶಂಕರ್ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಯತ್ನಿಸುತ್ತಿದೆ ಎಂದು ಆರೋಪಿಸಿದರು.
ನಮ್ಗೆ ಯಾವುದೇ ಆತಂಕಗಳಿಲ್ಲ. ಜನವರಿ 26ರಿಂದ ರಾಜ್ಯದ ಎಲ್ಲಾ 224 ಕ್ಷೇತ್ರಗಳಲ್ಲಿ 15 ದಿನಗಳ ಕಾಲ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಮಾಹಿತಿಯನ್ನು ಜನರಿಗೆ ನೀಡಲಾಗುವುದು ಎಂದರು. ರೀತಿಯ ಗೊಂದಲಗಳು ನಮ್ಮಲ್ಲಂತೂ ಇಲ್ಲ. ಅವರಲ್ಲಿದ್ದರೆ ಅದಕ್ಕೆ ಅವರೇ ಸೃಷ್ಟಿ ಮಾಡ್ಕೊಂಡಿರೋದೇ ಹೊರತು ನಾವು ಜವಾಬ್ದಾರರಲ್ಲ. ಉತ್ತರ ಕೊಡಲೇಬೇಕಾಗ್ತದೆ. ಅದರ ಹಣ ಬರ್ಸಿದ್ಯಾರು, ಯಾರ ಹೆಸರಲ್ಲಿ ಆ ರೂಮ್ಗಳಿದ್ದು, ಅಷ್ಟೊಂದು ಹಣ ಯಾಕೆ ಯಾರ ಮೇಲೆ ಖರ್ಚು ಮಾಡಿದ್ರು, ಇದಕ್ಕೆಲ್ಲ ಮುಂದೆಲ್ಲ ಇವತ್ತೆಲ್ಲ ನಾಳೆ ಅವರು ಉತ್ತರ ಕೊಡಲೇಬೇಕಾಗ್ತದೆ. ಯಾವತ್ತು ಅಂತ್ಯ ಆಗ್ತದೆ ನೋಡೋಣ. ಶಾಸನಸಭೆ ಅಧಿವೇಶನ ಸೇರ್ತಾ ಇದೆ. ನಾಳೆ ಅಲ್ವಾ ನಮ್ಮದು? ನಾಳೆ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಇದೆ. ಅದಾದ ನಂತರ ಇನ್ನು ಕೆಲವೇ ದಿವಸದಲ್ಲಿ ಶಾಸನಸಭೆ ಅಧಿವೇಶನ ಸೇರ್ತಾ ಇದೆ. ತಮ್ಮ ಪಕ್ಷ ಕಾಂಗ್ರೆಸ್ ಶಾಸಕರನ್ನು ಸೆಳೆಯುತ್ತಿದೆ ಎಂಬ ಕಾಂಗ್ರೆಸ್ ಆರೋಪ ನಿರಾಧಾರ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬಿಜೆಪಿಯ ಎಲ್ಲ 104 ಶಾಸಕರು ಒಗ್ಗಟ್ಟಿನಿಂದ ಇದ್ದಾರೆ. ಯಾವುದೇ ಶಾಸಕರು ಅನ್ಯ ಪಕ್ಷ ಸೇರುವ ಪ್ರಮೇಯವೇ ಇಲ್ಲ. ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬಿಜೆಪಿಯ 5 ಶಾಸಕರು ತಮ್ಮ ಸಂಪರ್ಕದಲ್ಲಿ ಇರುವುದಾಗಿ ಹೇಳಿರುವುದು ಪಕ್ಷದ ಶಾಸಕರಿಗೆ ಆಮಿಷ ಒಡ್ಡಿರುವುದಕ್ಕೆ ಸಾಕ್ಷಿ ಎಂದರು. Take BJP MLAs to their party. Not even a single MLA from our MLAs out of 104, not even a single person will go to any other party. ಟೀಕೆ ಅನ್ನೋದು ನಿಮಗೆ ಮಾತ್ರ ಬರೋ ಸಂಗತಿ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ಹರಿಯಾಣದ ಗುರ್ಗಾಂವ್ನಲ್ಲಿ ಪಕ್ಷದ ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಆಂತರಿಕ ಕಚ್ಚಾಟದಿಂದ ಅಸ್ಥಿರಗೊಳ್ಳುತ್ತಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ನಿಭಾಯಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಕೇಂದ್ರ ಸರ್ಕಾರ ಬೆಂಬಲ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 1,740 ರೂಪಾಯಿ ಘೋಷಣೆ ಮಾಡಿದ್ದರೂ ಭತ್ತ ಖರೀದಿಸಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದರು. ನಾವು 40 ಇದ್ದವರು 104 ರಾಜಕೀಯ ಅಂತ ಹೇಳಿದ್ರಲ್ಲ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾರು ಸೋಲ್ಸಿದ್ದವ್ರು ಮೋಸದಿಂದ? ನಾವಲ್ಲಪ್ಪ, ನಮ್ದಲ್ಲಿ ಡೆಪಾಸಿಟ್ ಹೋಗಿದೆ. ಯಾರ ಬಗ್ಗೆ ಅವ್ರಿಗೆ ಸಿಟ್ಟಿರೋದು? ಮತ್ತು ಅಷ್ಟೆಲ್ಲ ಉರಿ ಇಟ್ಕೊಂಡಿರ್ಬೇಕಾದ್ರೆ ಸರ್ಕಾರ ಎಲ್ರಿ ನಡೆಯುತ್ತೆ ಬಹಳ ಕಾಲ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶತಾಯುಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯ ವಿಚಾರಿಸಿದರು. ಬಳಿಕ ಅವರು ವೈದ್ಯರಿಂದ ಮಾಹಿತಿ ಪಡೆದಿದ್ದು ಸ್ವಾಮೀಜಿಯವರ ಆರೋಗ್ಯ ಸ್ಥಿರವಾಗಿದೆ, ಭಕ್ತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಇದ್ರು ಅದೇ ಸ್ಥಿತಿಯಲ್ಲಿದ್ದಾರೆ. ಅವರ ವೈಟಲ್ ಆರ್ಗನ್ಸ್ ಎಲ್ಲ ಸ್ಟೇಬಲ್ ಆಗಿದೆ. ಏನು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಾಗ ಯಾವ ಸ್ಟೇಜಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿ ಇದ್ದಾರೆ. ನಾವೆಲ್ಲ ಆಶಾವಾದಿಗಳು. ಅವರು ರಿಕವರ್ ಆಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹೌದು, ನಾನು ಡಾಕ್ಟರ್ ಶಾಲಿನಿ ಅಂತ ಇದ್ದಾರೆ, ಅವ್ರ ಜೊತೆ ಮಾತಾಡಿದೆ. ಅವರೇ ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಇಲ್ಲ ಯಾರಿಗೂ ದರ್ಶನಕ್ಕೆ ಬಿಡೋದಕ್ಕೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಅದೊಂದು ಆತಂಕ ಇದೆ. ಅದಕ್ಕಾಗಿ ಯಾರನ್ನೂ ಬಿಡೋದಿಲ್ಲ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶಿವಕುಮಾರ ಸ್ವಾಮೀಜಿಯವರ ದರ್ಶನ ಪಡೆದರು. ಸಿದ್ದಗಂಗಾ ಮಠದ ಕಿರಿಯ ಸಿದ್ದಲಿಂಗ ಸ್ವಾಮೀಜಿ ಅವರಿಂದ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯ ಸ್ಥಿತಿ ಕುರಿತು ಮಾಹಿತಿ ಪಡೆದರು. ಬಳಿಕ ಯಡಿಯೂರಪ್ಪ ಸ್ವಾಮೀಜಿಗಳ ಆರೋಗ್ಯ ಸ್ಥಿರವಾಗಿದೆ, ಆಸ್ಪತ್ರೆಯ ಚಿಕಿತ್ಸೆ ಮಠದಲ್ಲೂ ಮುಂದುವರೆದಿದೆ ಎಂದರು. ಆದರೆ ಆರೋಗ್ಯದಲ್ಲಿ ಯಾವ ಸ್ಥಿತಿ ಇತ್ತೋ ಅದೇ ಸ್ಥಿತಿ ಇರೋದ್ರಿಂದ ಬಹಳಷ್ಟು ಮೆಡಿಸಿನ್ಸ್ ಕೊಟ್ಟು ಇಂಜೆಕ್ಷನ್ಸ್ ಕೊಟ್ಟು ಅವ್ರ ದೇಹಕ್ಕೆ ತೊಂದರೆ ಮಾಡೋಕ್ಕೆ ಸರಿಯಲ್ಲ ಅನ್ನುವಂಥದ್ದು ಡಾಕ್ಟರ್ಗಳ ಅಭಿಪ್ರಾಯ. ಒಂದು ರೀತಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಣಿ. ಅವ್ರು ಯಾವ ಸಮಯದಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅವರು ಭಗವಂತ ಅವ್ರಿಗೆ ಏನು ಹೇಳ್ತಾನೋ ಅದರಂತೆ ಅವರು ತೀರ್ಮಾನ ತಗೊಳ್ತಾರೆ. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅವರ ಆರೋಗ್ಯ ಸುಧಾರಿಸಲಿ ಅಂತೇಳಿ. ನಾನು ಚಿಕ್ಕ ಶ್ರೀಗಳವರು ಭಾಳಷ್ಟು ನೊಂದ್ಕೊಂಡಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡಿ ನಾನು ಸಾಯಂಕಾಲದವರೆಗೂ ಇಲ್ಲೇ ಇರ್ತೇನೆ, ಮತ್ತು ನಾಳೆ ಮತ್ತೆ ಬರ್ತೇನೆ. ಸುತ್ತೂರು ಶ್ರೀಗಳು ಸಾಯಂಕಾಲ ಬರ್ಬೋದು. ಬಂದಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಅವ್ರ ಟ್ರೀಟ್ಮೆಂಟ್ ಹೇಗೆ ನಡೀಬೇಕು ಏನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೇವೆ. ಇಲ್ಲಿ ಬಂದು ನೂಕುನುಗ್ಗಲು ಮಾಡದೇನೆ ಸಹಕರಿಸಬೇಕು ಅಂತ ಕೈ ಜೋಡಿಸಿ ಎಲ್ಲರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸ್ಥಾಪಿಸಲಾಗಿರುವ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮವನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನಿಗಮದ ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಯಿತು.
ಸರ್ಕಾರದಿಂದ ಕೈಗೊಳ್ಳಲಾಗಿರುವ ಗಂಗಾ ಕಲ್ಯಾಣ ಸೇರಿದಂತೆ ಇತರ ಯೋಜನೆಗಳ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು. ಎಚ್.ಡಿ. ಕುಮಾರಸ್ವಾಮಿ ಇದೇ ಮೊದಲ ಬಾರಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ಆಯವ್ಯಯದಲ್ಲಿ 29,000 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಬಡವರು, ತುಳಿತಕ್ಕೊಳಗಾಗುವ ಲಕ್ಷಾಂತರ ಕುಟುಂಬಗಳಿಗೆ ರಕ್ಷಣೆ ನೀಡುವುದು ಸರ್ಕಾರದ ಆದ್ಯ ಕರ್ತವ್ಯ ಎಂದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪ್ರತಿ ಕುಟುಂಬದ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕನಸು ಕಂಡಿದ್ದರು. ಅವರ ಚಿಂತನೆಗಳನ್ನು ಸರ್ಕಾರ ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಪರಿಕಲ್ಪನೆಯಡಿ ಸಮಾಜದ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಒದಗಿಸಲು ಬದ್ಧ ಎಂದು ಹೇಳಿದರು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಭಾವನೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಮೊದಲನೇ ಬಾರಿಗೆ ಹೆಚ್ಚಿನ ಆರ್ಥಿಕ ನೆರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಪ್ರತಿ ವರ್ಷ 29,000 ಕೋಟಿ ರೂಪಾಯಿಗಳ ಒಂದು ಹಣವನ್ನು ಆಯವ್ಯಯದಲ್ಲಿ ಇವತ್ತೇನು ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಹಣ ಇವತ್ತು ಒಂದೊಂದು ಪೈಸಾ ಪ್ರಾಮಾಣಿಕವಾಗಿ ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗಬಾರದು ಅಂತ ಹೇಳಿ ಹಲವಾರು ವಿನೂತನವಾದಂತಹ ಯೋಜನೆಗಳನ್ನು ತರಬೇಕು. ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಸರ್ಕಾರದಿಂದ ಕೊಡಬೇಕು. ಇವತ್ತು ಹಲವಾರು ನಿರುದ್ಯೋಗಿ ಯುವಕರಿಗೆ ಯಾವ ರೀತಿಯ ಒಂದು ಅವರ ಸ್ವಂತ ದುಡಿಮೆಗೆ ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ, ಸ್ವಾಭಿಮಾನದ ಜೀವನವನ್ನು ತಾವನ್ನು ಮಾಡಲಿಕ್ಕೆ ಒಂದು ಸ್ಪಷ್ಟವಾದಂತಹ ಕಾರ್ಯಕ್ರಮಗಳಿರಬೇಕು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಶೋಷಿತ ಸಮುದಾಯದ ಅಭಿವೃದ್ಧಿಗೆ ಜನಸಂಖ್ಯೆ ಆಧಾರದ ಮೇಲೆ ಆಯವ್ಯಯದಲ್ಲಿ ಶೇಕಡಾ 24.1% ಹಣವನ್ನು ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ನಮ್ಮದೇ ಆದಂತ ಜೀವನವನ್ನು ನಡೆಸೋದಕ್ಕೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುವು ಮಾಡಿಕೊಂಡು ಹೋಗಿದ್ದಾರೆ. ಕಳೆದ ಸರ್ಕಾರ ಮತ್ತು ಪ್ರಸ್ತುತ ನಮ್ಮ ಸರ್ಕಾರ ಈ ದೇಶದಲ್ಲಿ ಈ ಶೋಷಿತ ಸಮುದಾಯದ ಅಭಿವೃದ್ಧಿ ಆಗಬೇಕು, ಅವರ ಏಳಿಗೆ ಆಗಬೇಕು ಅಂತ ಹೇಳಿ ಬರೇ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಆಯವ್ಯಯದಲ್ಲಿ 24.1% ಹಣವನ್ನ ತೆಗೆದಿಟ್ಟಕ್ಕಂಥ ತೀರ್ಮಾನವನ್ನ ಮಾಡಿದೆ. ಲೋಕಸಭೆಯಲ್ಲಿನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಂವಿಧಾನ, ಪ್ರಜಾಪ್ರಭುತ್ವದ ಮೌಲ್ಯಗಳ ರಕ್ಷಣೆ ಅಗತ್ಯ ಪ್ರತಿಪಾದಿಸಿ ಸಂವಿಧಾನಕ್ಕೆ ಧಕ್ಕೆ ತರಲು ಕೆಲವು ಶಕ್ತಿಗಳು ಪ್ರಯತ್ನಿಸುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ತತ್ವಗಳನ್ನು ಆಳವಾಗಿ ಗಳಿಸಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದರೆ, ಸಂವಿಧಾನ ಉಳಿದರೆ ಇವು ಎಲ್ಲ ಸವಲತ್ತುಗಳು ಕೂಡ ಸಂವಿಧಾನ ಪ್ರಕಾರ ಸಿಗ್ತವೆ. ನಾಳೆಯಿಂದ 3 ದಿನಗಳ ಕಾಲ ಸಾವಯವ ಉತ್ಪನ್ನಗಳು ಹಾಗೂ ಸಿರಿಧಾನ್ಯ ಮೇಳ 2019 ಬೆಂಗಳೂರು ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ಈ ಮೇಳದಲ್ಲಿ 10ಕ್ಕೂ ಹೆಚ್ಚು ವಿದೇಶಗಳ ಕೃಷಿ ತಜ್ಞರು ಹಾಗೂ ಹೊರ ರಾಜ್ಯಗಳ ಕೃಷಿ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ರೈತ ಸಮುದಾಯದ ಆದಾಯ ಹೆಚ್ಚಿಸುವುದರ ಜೊತೆಗೆ ಸಿರಿಧಾನ್ಯಗಳ ಬಳಕೆಗೆ ಪ್ರೋತ್ಸಾಹ ನೀಡುವ ಉದ್ದೇಶ ಇದಾಗಿದೆ ಎಂದು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಸಾವಯವ ಹಾಗೂ ಸಿರಿಧಾನ್ಯಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಮತ್ತು ವ್ಯಾಪಾರಸ್ಥರು ಕೂಡ ಇದರಲ್ಲಿ ಭಾಗವಹಿಸಿ ಈ ವ್ಯಾಪಾರದ ವಹಿವಾಟನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಈ ನಾನಾ ಉದ್ದೇಶಗಳ ಮೂಲದಿಂದ ಇವತ್ತು ಈ 3 ದಿವಸಗಳ ದೊಡ್ಡ ಮೇಳವನ್ನು ಮಾಡ್ತಾ ಇದ್ದೀವಿ. ಮತ್ತು ನಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಒಂದು ಸಿರಿಧಾನ್ಯಗಳನ್ನ ನಮ್ಮ ಪ್ರದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ವಿಧಾನಮಂಡಲದ ಸದಸ್ಯರಾದ ವಿ. ಮುನಿಯಪ್ಪ, ಕೆ. ಅಬ್ದುಲ್ ಜಬ್ಬಾರ್, ಐವಾನ್ ಡಿಸೋಜಾ, ಕೆ. ಗೋವಿಂದರಾಜ್, ಡಾ. ಅಂಜಲಿ ಹೇಮಂತ್ ನಿಂಬಾಳ್ಕರ್, ಮಹಾಂತೇಶ್ ಶಿವಾನಂದ್ ಕೌಜಲಗಿ, ರೂಪಕಲಾ ಎಂ. ಶಶಿಧರ್, ಕೆ. ರಾಘವೇಂದ್ರ ಬಸವರಾಜ್ ಹಿಟ್ನಾಳ್
ಅವರುಗಳು ಇಂದು ಸಂಸದೀಯ ಕಾರ್ಯದರ್ಶಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನೂತನ ಸಂಸದೀಯ ಕಾರ್ಯದರ್ಶಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್, ಸಚಿವ ಸಾರಾ ಮಹೇಶ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪುಷ್ಪಪತ್ರವನ್ನು ನೀಡಿ ಪ್ರಮಾಣ ವಚನ ಸ್ವೀಕರಿಸಿದ ಸದಸ್ಯರಿಗೆ ಅಭಿನಂದಿಸಬೇಕೆಂದು ಕೋರುತ್ತೇನೆ. ದಕ್ಷಿಣ ರಾಜ್ಯಗಳ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಶೃಂಗಸಭೆ ಬೆಂಗಳೂರಿನಲ್ಲಿ ಇಂದು ನಡೆಯಿತು. ಸಂಸದ ಎಸ್ಪಿ ಮುದ್ದಹನುಮೇಗೌಡ ಶೃಂಗಸಭೆಗೆ ಚಾಲನೆ ನೀಡಿ ಸಣ್ಣ ಉದ್ದಿಮೆದಾರರ ಅಹವಾಲುಗಳನ್ನು ಸ್ವೀಕರಿಸಿದರು. ಸಣ್ಣ ಕೈಗಾರಿಕಾ ಕಾರ್ಖಾನೆಗಳ ಸಂಘ ಕಾಸಿಯಾದ ಅಧ್ಯಕ್ಷ ಬಸವರಾಜ ಜವಳಿ ಕೇಂದ್ರ ಸರ್ಕಾರ ಎಂಎಸ್ಎಂಇ ಸಂಸ್ಥೆಗಳ ಬಗ್ಗೆ ಹೊಸ ನೀತಿ ತರಲು ಮುಂದಾಗಿದ್ದು, ಈ ಕುರಿತು ಅಗತ್ಯ ಸಲಹೆ ಸೂಚನೆ ಹಾಗೂ ಮನವಿ ಸಲ್ಲಿಸಲು ಇಂದಿನ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು. ದಕ್ಷಿಣ ಭಾರತ ಎಂಎಸ್ಎಂಇ ಶೃಂಗಸಭೆಯ ಸಂಚಾಲಕ ಎ. ಪದ್ಮನಾಭ, ಶೇಕಡಾ 45ರಷ್ಟು ಸಣ್ಣ ಉದ್ದಿಮೆಗಳು ತನ್ನ ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು ಮಾಡುತ್ತಿವೆ. ನೂತನ ನೀತಿಯಿಂದ ಇವುಗಳಿಗೆ and finally Sri Padmanabha has started this in 1617. Then last year Tamil Nadu Association Tansia has done the program, and this year again it had been done by some other state also, but we have taken the lead because there was some definition change and other policy matters. Entrepreneurs, MSMEs. ದಕ್ಷಿಣ ಭಾರತ ಎಂಎಸ್ಎಂಇ ಶೃಂಗಸಭೆಯ ಸಂಚಾಲಕ ಎ. ಪದ್ಮನಾಭ, ಶೇಕಡಾ 45ರಷ್ಟು ಸಣ್ಣ ಉದ್ದಿಮೆಗಳು ತನ್ನ ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು ಮಾಡುತ್ತಿವೆ. ನೂತನ ನೀತಿಯಿಂದ ಇವುಗಳಿಗೆ ಯಾವುದೇ ತೊಂದರೆಯಾಗದಂತೆ ಹೊಸ ನೀತಿಯಲ್ಲಿ ಅಗತ್ಯ ಬದಲಾವಣೆ ತರುವಂತೆ ಮನವಿ ಸಲ್ಲಿಸಲಾಗುವುದು ಎಂದರು. Providing good enterprise to the country and its economy. Sir, small and micro industries account for about 8 to 10% of our national GDP. 40% of manufacturing output is being happened in our MSMEs in the country. And also the matters which we can resolve at locally. ರಾಜ್ಯ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ, ರಾಜ್ಯ ಸರ್ಕಾರ ಸಣ್ಣ ಉದ್ದಿಮೆಗಳಿಗೆ ಹಲವಾರು ರಿಯಾಯಿತಿ ಹಾಗೂ ವಿನಾಯಿತಿಯನ್ನು ನೀಡಿದೆ. ಬರುವ ಆಯವ್ಯಯದಲ್ಲಿ ಈ ಕುರಿತು ಇನ್ನಷ್ಟು ನಿಯಮಗಳನ್ನು ಸರಳೀಕರಣಗೊಳಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು. I requested both of them to meet me. Whatever demand put up by CASIA, they were part and parcel of the budget. Maybe one or small item would have been left out. I'm promising that if you have still more demands, and the state is really willing to support this industry. South India MSME. ಡಿಡಿ ನ್ಯೂಸ್ ಜೊತೆ ದಕ್ಷಿಣ ರಾಜ್ಯಗಳ ಸಣ್ಣ ಕೈಗಾರಿಕಾ ವಿಭಾಗದ ಸಂಚಾಲಕ ಎಂಜಿ ಮನೋಜ್ ಸಿಂಗ್, ಕೇಂದ್ರ ಸರ್ಕಾರ ಎಂಎಸ್ಎಂಇ ಅಭಿವೃದ್ಧಿಗೆ ಹಲವು ಹೊಸ ರಿಯಾಯಿತಿಗಳನ್ನು ಪ್ರಕಟಿಸಿರುವುದು ಸ್ವಾಗತಾರ್ಹ ಎಂದರು. In and around South India, all India, there are a lot of requests which the industry is facing has been proposed to the government. For the certain reason and ಇನ್ನೋರ್ವ ಉದ್ಯಮಿ ಶ್ರೀಕಂಠ ಶಾಸ್ತ್ರಿ ಉದ್ಯಮಿಗಳ ಸಮಸ್ಯೆ ಕುರಿತಂತೆ ಸಮಾಲೋಚನೆ ನಡೆಸಿ ಒಮ್ಮತದ ತೀರ್ಮಾನ ಕೈಗೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು. Many other reason, and the idea is to improve the MSME sectors in throughout the India. We are trying to solve the problem towards funding and the bill settlements, and also on the GST and the taxation as well. This is organized under the supervision of the CASIAS, which is the Bangalore region, and it is one of the prominent association here over the 3 decades. ಕೇಂದ್ರ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಂಡಿರುವ ಆಯುಷ್ಮಾನ್ ಭಾರತ ಯೋಜನೆಗೆ ರಾಜ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯೋಜನೆಯ ಫಲಾನುಭವಿಗಳಾಗಲು ಜನತೆ ಉತ್ಸಾಹ ತೋರುತ್ತಿದ್ದಾರೆ. ಮೈಸೂರು ಒನ್ ಕೇಂದ್ರದಲ್ಲಿ ಜನತೆ ಸರತಿ ಸಾಲಿನಲ್ಲಿ ನಿಂತು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆಯ ಆರೋಗ್ಯ ಕರ್ನಾಟಕ ಕಾರ್ಡ್ ಪಡೆಯುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಮೈಸೂರು ನಗರದಲ್ಲಿ 6 ಮೈಸೂರು ಒನ್ ಕೇಂದ್ರಗಳಿದ್ದು, ಪ್ರತಿಯೊಂದು ಕೇಂದ್ರದಲ್ಲೂ ನಿತ್ಯ 100 ರಿಂದ 120 ಕಾರ್ಡ್ಗಳನ್ನು ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ.
ಡಿಸೆಂಬರ್ 14ರಿಂದ ಆರೋಗ್ಯ ಈ ಕುರಿತು ಮೈಸೂರು ಒನ್ ಕೇಂದ್ರದ ಸಂಯೋಜಕ ಮಂಜುನಾಥ್, ಆಯುಷ್ಮಾನ್ ಭಾರತ್ ಯೋಜನೆಯ ಕಾರ್ಡ್ನಿಂದ ಯಾವುದೇ ಆಸ್ಪತ್ರೆಯಲ್ಲಿ 5 ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆ ಪಡೆಯಬಹುದು ಎಂದು ತಿಳಿಸಿದರು. ಒಂದು 700ರಿಂದ 800 ಕಾರ್ಡ್ನ ವಿತರಣೆ ಮಾಡ್ತಾ ಇದ್ದೀವಿ. ಸೊ BPL ಕಾರ್ಡ್, ಆಧಾರ್ ಕಾರ್ಡ್ ಇದ್ರೆ ಸಾಕು ಈ ಬೆನಿಫಿಟ್ಸ್ನ ತಗೋಬಹುದು. ಈಚ್ ಕಾರ್ಡ್ಗೆ 35 ರೂಪಾಯಿ ಇದನ್ನ ಕಾಸ್ಟ್ ಮಾಡ್ತಾ ಇದ್ವಿ. ಬಟ್ ಈ ಇಂಡಿವಿಜುವಲ್ ಆಗಿ ತಗೋಬೇಕು. ಒಂದು ಫ್ಯಾಮಿಲಿ ರೇಷನ್ ಕಾರ್ಡ್ ಇದ್ರೆ ಆ ಫ್ಯಾಮಿಲಿ ಅವ್ರಿಗೆಲ್ಲ ಇಂಡಿವಿಜುವಲ್ ಆಗಿ ತಗೋಬೇಕು ಕಾರ್ಡ್ನ. ಬಟ್ ಈ ತಗೊಂಡ್ರೆ 5 ಲಕ್ಷವರೆಗೂ ಬೆನಿಫಿಟ್ಸ್ ತಗೋಬಹುದು. ಅಪ್ ಟು ಕಾರ್ಡ್ ಅನ್ನು ತೆಗೆದಿದ್ದಾರೆ. ಅದರಲ್ಲಿ ಫಲಾನುಭವಿ ಕಾಂತರಾಜು ಆಯುಷ್ಮಾನ್ ಯೋಜನೆಯಿಂದ ಬಡವರಿಗೆ ತುಂಬಾ ಅನುಕೂಲವಾಗಲಿದೆ ಎನ್ನುತ್ತಾರೆ. ಆಯುಷ್ಮಾನ್ ಕಾರ್ಡ್ ಏನ್ ಮಾಡಿದ್ದಾರೆ, ಒಂದು 5 ಲಕ್ಷದವರೆಗೂ ಅದು ಇದಾಗುತ್ತೆ, ಕ್ಲೈಮ್ ಆಗುತ್ತೆ. ಯಾವುದೇ ರೀತಿ ಆಗಲಿ ಈ ಗೌರ್ಮೆಂಟ್ ಸರ್ಕಾರದಿಂದ ಯಾವುದೇ ಹಾಸ್ಪಿಟಲ್ ಆಗುತ್ತೆ. ಅದು ಒಳ್ಳೆ ರೀತಿಯಾಗಿ ಮಾಡಿದ್ದಾರೆ. ಇನ್ನೊರ್ಗೂ ಯಾರು ಆ ಥರ ಮಾಡಿರಲಿಲ್ಲ. ಇದನ್ನ ಬಹಳ ಒಳ್ಳೆ ರೀತಿ ಮಾಡಿದ್ದಾರೆ. ನಮಗೆ ಇದು ಮೋದಿಯವರು ಮಾಡಿಕೊಟ್ಟಿದ್ದ ಇದು ಆರೋಗ್ಯ ಕಾರ್ಡಿಂದ. ನಗರ ನಿವಾಸಿ ಕಿರಣ್ ಎಂಬುವರು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಯೋಜನೆಯಿಂದ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಅನುಕೂಲವಾಗಲಿದೆ. ಬೇರೆಯವರಿಗೆಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರೂ ಬೇಗ ಬೇಗ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ. ಬಾಹ್ಯಾಕಾಶ ತಂತ್ರಜ್ಞಾನದ ಶಾಂತಿಯುತ ಬಳಕೆ ಕುರಿತ ವಿಶ್ವಸಂಸ್ಥೆಯ ಸಮ್ಮೇಳನದ ರಜತ ಮಹೋತ್ಸವ ಅಂಗವಾಗಿ ಇಸ್ರೋ ಹಮ್ಮಿಕೊಂಡಿರುವ ಸಾಮರ್ಥ್ಯವರ್ಧನೆ ಕಾರ್ಯಕ್ರಮ ಉನ್ನತಿಗೆ ಕೇಂದ್ರ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಉನ್ನತಿ ಕಿರುಹೊತ್ತಿಗೆ ಹಾಗೂ ಸಿಡಿಯನ್ನು ಸಚಿವರು ಬಿಡುಗಡೆ ಮಾಡಿದರು. ಇಸ್ರೋ ಅಧ್ಯಕ್ಷ ಕೆ ಸಿವನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ಡಾ ಜಿತೇಂದ್ರ ಸಿಂಗ್, ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿಯ ಜೊತೆಗೆ ಬಾಹ್ಯಾಕಾಶ ಕ್ಷೇತ್ರದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಭಾರತದ ಬಾಹ್ಯಾಕಾಶ ಸಂಸ್ಥೆ ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು. ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಶಾಂತಿಯುತ ಉದ್ದೇಶಕ್ಕೆ ಹಾಗೂ ಸಮಾಜದ ಒಳಿತಿಗಾಗಿ ಬಳಸುವ ವಿಚಾರದಲ್ಲಿ ಭಾರತ ವಿಶ್ವದಲ್ಲಿಯೇ ಅಗ್ರಸ್ಥಾನದಲ್ಲಿದೆ. ಇಸ್ರೋ ವಿವಿಧ ದೇಶಗಳ 30ಕ್ಕೂ ಹೆಚ್ಚು ಪ್ರತಿನಿಧಿಗಳಿಗೆ ಬಾಹ್ಯಾಕಾಶ ಕ್ಷೇತ್ರದ ವಿಶೇಷ ಅಧ್ಯಯನ, ತರಬೇತಿ ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಪ್ರಶಂಸಿಸಿದರು. Even to the other areas of day-to-day life, or shall we say the extra satellite applications or extra launching applications of space. We are now using space technology in our infrastructure works, in construction of roads, in construction of railway network, even in construction of railway crossings, the manning of railway lines. ಇಸ್ರೋ ಅಧ್ಯಕ್ಷ ಡಾ ಕೆ ಸಿವನ್ ಬಾಹ್ಯಾಕಾಶ ವಲಯದಲ್ಲಿ ಅನೇಕ ಸಂಶೋಧನೆಗಳು ಯಶಸ್ವಿಯಾಗಿವೆ ಎಂದರು. Underserved and unserved of the space technology. There's a different, unique objective when compared to all other the space agencies have. And as per that, the objectives or the target it is set for that, definitely the last 50 years or not, the space program has grown and it is shown to the world, at same time the services to the country. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಲಘು ಯುದ್ಧ ಹೆಲಿಕಾಪ್ಟರ್ ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಿದ್ದು, ಅದು ಯಶಸ್ವಿಯಾಗಿ ಶಸ್ತ್ರದಾಳಿ ಪರೀಕ್ಷಾರ್ಥ ಹಾರಾಟ ಪೂರ್ಣಗೊಳಿಸಿದೆ. ಹಾರಾಟ ನಿರತವಾಗಿರುವಾಗಲೇ ಗಾಳಿಯಲ್ಲಿ ಸಂಚರಿಸುತ್ತಿರುವ ಗುರಿಯ ಮೇಲೆ ಕ್ಷಿಪಣಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಮೂಲಕ ಗಗನದಲ್ಲಿ ಕ್ಷಿಪಣಿ ದಾಳಿ ಪರೀಕ್ಷಾರ್ಥ ಪ್ರಯೋಗ ನಡೆಸಲಾಗಿದೆ. ಇದರೊಂದಿಗೆ ಶಸ್ತ್ರಾಸ್ತ್ರ ಪರೀಕ್ಷೆ ಪೂರ್ಣಗೊಳಿಸಿರುವ ಹಗುರ ಯುದ್ಧ ಹೆಲಿಕಾಪ್ಟರ್ ಕಾರ್ಯಾಚರಣೆಗೆ ಸಜ್ಜಾಗಿದೆ. ಶೌರ್ಯ ಮತ್ತು ಸಮಾಜ ಸೇವೆ ಹಾಗೂ ನಾವೀನ್ಯ, ಕ್ರೀಡೆ ಮತ್ತು ಕಲಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ನೀಡಲಾಗುವ ರಾಷ್ಟ್ರೀಯ ಪ್ರಶಸ್ತಿಗೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 26 ಮಕ್ಕಳನ್ನೊಳಗೊಂಡ ಸಂಭವನೀಯರ ಪಟ್ಟಿ ಸಿದ್ಧಪಡಿಸಿದೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ಅಧ್ಯಕ್ಷತೆಯ ರಾಷ್ಟ್ರೀಯ ಆಯ್ಕೆ ಸಮಿತಿ 2019ನೇ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಸಂಭವನೀಯರ ಪಟ್ಟಿ ಆಖೈರುಗೊಳಿಸಿದೆ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ, ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷ RS ಶರ್ಮಾ ದೆಹಲಿಯಲ್ಲಿಂದು ಭೌಗೋಳಿಕ ಮತ್ತು ಉಪಗ್ರಹ ಪ್ರಸಾರ ಕುರಿತ 25ನೇ ಅಂತಾರಾಷ್ಟ್ರೀಯ ಸಮಾವೇಶ BES ಎಕ್ಸ್ಪೋ 2019 ಜಂಟಿಯಾಗಿ ಉದ್ಘಾಟಿಸಿದರು.
policy for the growing broadcasting sector. ಬಳಿಕ ಅಮಿತ್ ಖರೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಸಾರ ಕ್ಷೇತ್ರಕ್ಕಾಗಿ ನೂತನ ಸಮಗ್ರ ಪ್ರಸಾರ ನೀತಿ ತರಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಚಿಂತಿಸುತ್ತಿದೆ. ತಂತ್ರಜ್ಞಾನ ಹೊಸ ಅವಕಾಶವನ್ನು ಒದಗಿಸುತ್ತಿದ್ದು ಸಮಗ್ರ ನೀತಿಯ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. 5 to 7 years. It is a growth sector, and also the technology is bringing newer challenges and also new opportunities. I think an important role BES will be a partner in this is the new broadcast policy that we have been thinking of. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿಂದು ಬೆಳಗ್ಗೆ ದಟ್ಟ ಮಂಜು ಕವಿದ ವಾತಾವರಣವಿದ್ದು ಕನಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಕೆಳಗಿಳಿದು 4.2 ಡಿಗ್ರಿ ಸೆಲ್ಸಿಯಸ್ ತಲುಪಿತ್ತು. ದಟ್ಟ ಮಂಜಿನ ಪರಿಣಾಮ ಪುರುಷೋತ್ತಮ್ ಎಕ್ಸ್ಪ್ರೆಸ್, ಭುವನೇಶ್ವರ್ ದೆಹಲಿ ದುರಂತೋ, ಪೂರ್ವ ಎಕ್ಸ್ಪ್ರೆಸ್, ಬ್ರಹ್ಮಪುತ್ರ ಮೇಲ್ ಸೇರಿದಂತೆ ಉತ್ತರ ಭಾಗದ 11 ರೈಲುಗಳ ಸಂಚಾರದಲ್ಲಿ 2 ರಿಂದ 3 ಗಂಟೆಗಳ ಕಾಲ ವಿಳಂಬವಾಗಿದೆ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮಧ್ಯೆ ಪಂಜಾಬ್, ಹರಿಯಾಣ ರಾಜ್ಯಗಳಲ್ಲಿ ಕೂಡ ಶೀತಗಾಳಿ ಮುಂದುವರೆದಿದೆ. ಅಮೃತಸರದಲ್ಲಿ ಕನಿಷ್ಠ ತಾಪಮಾನ 0.4 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದ್ದು ತೀವ್ರ ಕೊರೆತದ ಅನುಭವವಾಗಿದೆ. ಉತ್ತರ ಭಾರತದ ಬಹುತೇಕ ಕಡೆಗಳಲ್ಲಿ ಶೀತ ವಾತಾವರಣ ಮುಂದುವರೆದಿದೆ. ಪುಣೆಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದಲ್ಲಿ ಮಹಾರಾಷ್ಟ್ರ ಅಗ್ರಸ್ಥಾನ ಕಾಯ್ದುಕೊಂಡಿದೆ. 66 ಚಿನ್ನ, 51 ಬೆಳ್ಳಿ ಹಾಗೂ 62 ಕಂಚು ಸೇರಿ ಒಟ್ಟು 179 ಪದಕಗಳೊಂದಿಗೆ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. ಉಳಿದಂತೆ ದೆಹಲಿ 47 ಚಿನ್ನ, 32 ರಜತ, 43 ಕಂಚು ಸೇರಿ ಒಟ್ಟು 122 ಪದಕ ಪಡೆದು ಎರಡನೆಯ ಸ್ಥಾನದಲ್ಲಿದ್ದರೆ, ಹರಿಯಾಣ 38 ಚಿನ್ನ, 36 ರಜತ ಮತ್ತು 38 ಕಂಚಿನ ಪದಕ ಗೆಲ್ಲುವ ಮೂಲಕ ಮೂರನೇ ಸ್ಥಾನದಲ್ಲಿದೆ. ಕರ್ನಾಟಕ 28 ಚಿನ್ನ, 26 ಬೆಳ್ಳಿ ಮತ್ತು 19 ಕಂಚು ಸೇರಿ ಒಟ್ಟು 73 ಪದಕ ಗಳಿಸಿದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 9.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ಸಂಭವ. ಗರಿಷ್ಠ 30, ಕನಿಷ್ಠ 15 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಗಾಂಧಿನಗರದಲ್ಲಿ ಜಾಗತಿಕ ವಾಣಿಜ್ಯ ಪ್ರದರ್ಶನಕ್ಕೆ ಚಾಲನೆ. ಆರೋಗ್ಯ ಕ್ಷೇತ್ರದಲ್ಲಿ 4.5 ವರ್ಷದಲ್ಲಿ ಗಣನೀಯ ಸುಧಾರಣೆ. ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯ ರಾಜಕೀಯ ಬೆಳವಣಿಗೆ. ಬೆಂಗಳೂರಿನಲ್ಲಿ ನಾಳೆ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ ನಿರಾಧಾರ. ಬಿಎಸ್ ಯಡಿಯೂರಪ್ಪ. ಸರ್ವರಿಗೂ ಸಾಮಾಜಿಕ ನ್ಯಾಯ ಒದಗಿಸಲು ಸರ್ಕಾರ ಬದ್ಧ. ಸಮಾಜ ಕಲ್ಯಾಣ ಇಲಾಖೆಗೆ 29,000 ಕೋಟಿ ರೂಪಾಯಿ ಹಂಚಿಕೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಸಮಾಜದ ಒಳಿತಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ಬಳಕೆಯಲ್ಲಿ ಭಾರತ ಅಗ್ರೇಸರ. ಡಾಕ್ಟರ್ ಜಿತೇಂದ್ರ ಸಿಂಗ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.